Good morning and a warm welcome to you, my dear students, to this class of learning. Students, please take your English textbook, 4th Standard, Unit 3, Environment. On page 38 and 39, a little activity part. Then we shall continue with the lesson Tree and River. ಪೇಜ್ ನಂಬರ್ 38 ಪ್ಲೇ ದಿಸ್ ಗೇಮ್. ಇಲ್ಲಿರುವ ಒಂದು ಆಟವನ್ನು ಆಡಿ ಅಂತ ಹೇಳಿದ್ದಾರೆ. ಲುಕ್ ಎಟ್ ದ ಗೋಲ್ಡ್ ಕಾಯಿನ್ಸ್ ಇನ್ ದ ಗ್ರಿಡ್. ಅ ವರ್ಡ್ ಈಸ್ ಅಟ್ಯಾಚ್ಡ್ ಆನ್ ಈಚ್ ಕಾಯಿನ್. ಅಂದರೆ ಇಲ್ಲಿ ಕೆಲವು ಬಂಗಾರದ ನಾಣ್ಯಗಳನ್ನು ಕೊಟ್ಟಿದ್ದಾರೆ. ಆ ನಾಣ್ಯಗಳೊಳಗೆ ಕೆಲವು ಪದಗಳನ್ನು ಬರೆದಿದ್ದಾರೆ. ಮೇಕ್ ಅ ಪೇರ್ ಆಫ್ ಕಾಯಿನ್ಸ್ ಅಂದರೆ ಅವುಗಳಲ್ಲಿ ನಾವು ಜೊತೆ ಮಾಡಬೇಕು. ಅವುಗಳಲ್ಲಿ ಕೆಲವು ಪದಗಳಿಗೆ ಜೊತೆಗೂಡಿಸಬೇಕು. ವಿಚ್ ಹ್ಯಾವ್ ದ ಸೇಮ್ ಸೌಂಡ್. ಜೊತೆಗೂಡಿಸುವಾಗ ಇವುಗಳ ಸ್ವರ ಉಚ್ಚಾರ ಒಂದೇ ಆಗಿರಬೇಕು. ಒನ್ ಎಕ್ಸಾಂಪಲ್ ಈಸ್ ಗಿವನ್. ಆಲ್ರೆಡಿ ಅವರು ನಮಗೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್ TOO2. ಫಸ್ಟ್ ಒನ್ ಟೂಗೆ ಥರ್ಡ್ ಲೈನಲ್ಲಿ ಫಸ್ಟ್ ಆನ್ಸರ್ TWO2. ಸೆಕೆಂಡ್ ಒನ್ NEW ನ್ಯೂಗೆ ಸೆಕೆಂಡ್ ಒನ್ನಿಗೆ ಆನ್ಸರ್. ಫೋರ್ತ್ ಲೈನ್ ಸೆಕೆಂಡ್ ಒನ್ KNEW ನ್ಯೂ. WON ಓನ್ ಥರ್ಡ್ ಒನ್ ಫಸ್ಟ್ ಲೈನ್ ಥರ್ಡ್ ಒನ್ಗೆ WON ಓನ್ ಅಂದರೆ ಅದಕ್ಕೆ ಆನ್ಸರ್. ಥರ್ಡ್ ಲೈನ್ ಸೆಕೆಂಡ್ ಒನ್ ONE ಒನ್. ಓನ್ ಅಂದರೆ WON ಓನ್ ಅಂದರೆ ಗೆದ್ದೆ, ನಾನು ಗೆದ್ದೆ ಅಂತೀವಲ್ವಾ, ಗೆದ್ದೆ. ಫೋರ್ತ್ ಒನ್ WITCH ವಿಚ್. WITCH ವಿಚ್ ಅಂದರೆ ಮಾಟಗಾರತಿ. ಅದೇ ವಿಚಸ್ ಅಂದರೆ ಮಾಟಗಾರತಿಗಳು. ಈಗ ನಾಲ್ಕನೇದಕ್ಕೆ ಆನ್ಸರ್ ಥರ್ಡ್ ಲೈನಲ್ಲಿ ಫೋರ್ತ್ ಒನ್ ನಾಲ್ಕನೇದು WHICH ವಿಚ್. ವಿಚ್ WITCH ವಿಚ್ಗೆ WHICH ವಿಚ್. ಈಗ ಸೆಕೆಂಡ್ ಲೈನ್ ಫಸ್ಟ್ ಒನ್ PAIR ಪೇರ್. ಪೇರ್ಗೆ ಫಿಫ್ತ್ ಒನ್ನಿಗೆ. ಫೋರ್ತ್ ಲೈನ್ ಥರ್ಡ್ ಒನ್ ಪಿಯರ್ PEAR ಪಿಯರ್. ಸೆಕೆಂಡ್ ಲೈನ್ ಸೆಕೆಂಡ್ ಒನ್ BRAKE ಬ್ರೇಕ್. ಬ್ರೇಕ್. ಆ ಬ್ರೇಕ್ಗೆ ಸಿಕ್ಸ್ತ್ ಒನ್ನಾಗೆ ಥರ್ಡ್ ಲೈನಲ್ಲಿ ಥರ್ಡ್ ಒನ್ BREAK ಬ್ರೇಕ್. ಬ್ರೇಕ್. ಸೆವೆಂತ್ ಒನ್ WEATHER ವೆದರ್. ವೆದರ್. ಇದಕ್ಕೆ ಆನ್ಸರ್ ಫೋರ್ತ್ ಲೈನಲ್ಲಿ ಫಸ್ಟ್ ಒನ್ WHEATHER ವೆದರ್. ವೆದರ್. ಈಗ ಏಯ್ತ್ ಒನ್ WRITE ರೈಟ್. ರೈಟಿಗೆ ರೈಟ್ ಅಂದರೆ ಬರೆಯುವುದಲ್ವಾ, ರೈಟಿಗೆ ಫೋರ್ತ್ ಲೈನ್ ಫೋರ್ತ್ ಒನ್ ಲಾಸ್ಟ್ ಒನ್ RIGHT ರೈಟ್. RIGHT ರೈಟ್. ಈಗ ಇನ್ನೊಮ್ಮೆ ಹೇಳ್ತೀನಿ, ನೋಡ್ತಾ ಹೋಗಿ. TOO2ಗೆ TWO2. NEWಗೆ ನ್ಯೂಗೆ KNEW ನ್ಯೂ. WON ಓನ್ಗೆ ONE ಒನ್. WITCH ವಿಚ್ಗೆ WHICH ವಿಚ್. PAIR ಪೇರ್ಗೆ PEAR ಪಿಯರ್. BRAKE ಬ್ರೇಕ್ಗೆ BREAK ಬ್ರೇಕ್. WEATHER ವೆದರ್ಗೆ ವೆದರ್ಗೆ WHEATHER ವೆದರ್. WRITE ರೈಟ್ಗೆ RIGHT ರೈಟ್. ನೆಕ್ಸ್ಟ್ ಪೇಜ್ ನಂಬರ್ 39 B part. You find words in the box. Some words mean to save environment and some means to destroy environment. Separate them and write under the right column. One is done for you.
ಅಂದರೆ ಯು ಫೈಂಡ್ ವರ್ಡ್ಸ್ ಇನ್ ದ ಬಾಕ್ಸ್. ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದಾರೆ, ಆ ಬಾಕ್ಸಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ. ಸಮ್ ವರ್ಡ್ಸ್ ಮೀನ್ಸ್ ಟು ಸೇವ್ ಎನ್ವೈರ್ಮೆಂಟ್. ಕೆಲವು ಪದಗಳು ನಮ್ಮ ಪರಿಸರವನ್ನು ಉಳಿಸ್ತಾವಂತೆ. ಸಮ್ ಮೀನ್ಸ್ ಟು ಡಿಸ್ಟ್ರಾಯ್ ಎನ್ವೈರ್ಮೆಂಟ್. ಮತ್ತು ಕೆಲವು ಪದಗಳು ನಮ್ಮ ಪರಿಸರವನ್ನು ಹಾಳು ಮಾಡ್ತಾವಂತೆ. ಸಪ್ರೇಟ್ ದೆಮ್ ಅಂದರೆ ನಮ್ಮ ಪರಿಸರವನ್ನು ಉಳಿಸುವ ಒಂದು ಪದಗಳಾಗಲಿ ನಮ್ಮ ಪರಿಸರವನ್ನು ಹಾಳು ಮಾಡುವಂಥ ಪದಗಳನ್ನು ಸಪ್ರೇಟ್ ಮಾಡಬೇಕಂತೆ. ಆ್ಯಂಡ್ ರೈಟ್ ಅಂಡರ್ ದ ರೈಟ್ ಕಾಲಮ್. ಇಲ್ಲಿ ಕೆಲವು ಕಾಲಮ್ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಅದನ್ನು ಫಿಲ್ ಮಾಡಬೇಕಂತೆ. ಒನ್ ಈಸ್ ಡನ್ ಫಾರ್ ಯು. ಈಗಾಗಲೇ ಅವರು ಒಂದು ಮಾಡಿದ್ದಾರೆ, ಉಳಿದಿದ್ದನ್ನು ನಾವು ಮಾಡಬೇಕಂತೆ. ಗುಡ್ ಫಾರ್ ಎನ್ವೈರ್ಮೆಂಟ್. ಅದಕ್ಕಿಂತ ಮುಂಚೆ ಇಲ್ಲಿ ಕೊಟ್ಟಿರುವ ಪದಗಳನ್ನು ಓದ್ತೇನೆ ನಾನು. LAKE ಲೇಕ್, SMOKE ಸ್ಮೋಕ್, FRESHAIR ಫ್ರೆಶ್ ಏರ್, FOREST ಫಾರೆಸ್ಟ್, PLASTIC ಪ್ಲಾಸ್ಟಿಕ್, OXYGEN ಆಕ್ಸಿಜನ್, TRUCK ಟ್ರಕ್, WASTE ವೇಸ್ಟ್, RAIN rain, WATER water, POND pond water pond, TRASH trash, RIVER river, HIGHRISE high rise, BUILDINGS buildings, TREES trees. ಈಗ ಗುಡ್ ಫಾರ್ ಎನ್ವೈರ್ಮೆಂಟ್, ಬ್ಯಾಡ್ ಫಾರ್ ಎನ್ವೈರ್ಮೆಂಟ್, ಇವುಗಳಲ್ಲಿ ನಾವು ನಮ್ಮ ಪರಿಸರಕ್ಕೆ ಯಾವುದು ಒಳ್ಳೆಯದು, ಪರಿಸರಕ್ಕೆ ಯಾವುದು ಕೆಟ್ಟದು ಅನ್ನೋದನ್ನು ಹುಡುಕಿ ಬರಿಬೇಕಂತೆ. ನಾನೀಗ ಕೆಲವೊಂದನ್ನು ಬರಿತೀನಿ, ಉಳಿದಿದ್ದನ್ನು ನೀವು ನಿಮ್ಮಷ್ಟಕ್ಕೆ ಮನೆಯಲ್ಲಿ ಕಲಿತು ಇಲ್ಲಿ ಕೊಟ್ಟಿರುವ ಈ ಬಾಕ್ಸಲ್ಲಿ ಕೊಟ್ಟಿರುವ ಪದಗಳ ಅರ್ಥಗಳನ್ನು ಫಸ್ಟ್ ಕಲಿತು ಆಮೇಲೆ ಅವುಗಳ ಒಂದು ಪಟ್ಟಿಯನ್ನು ಮಾಡೋದು. ವಾಟರ್ ಪಾಂಡ್ ಅವರು ಕೊಟ್ಟಿರುವ ಒಂದು ಉದಾಹರಣೆ, ಅದು ನಮ್ಮ ವಾತಾವರಣಕ್ಕೆ ಒಳ್ಳೆಯದು. ಬ್ಯಾಡ್ ಫಾರ್ ಎನ್ವೈರ್ಮೆಂಟ್ ಟ್ರಶ್. ಟ್ರಶ್ ಅಂದರೆ ಈಗಾಗಲೇ ನಾನು ಓದಿದ್ದೆ ನಿಮಗೆ ಅಲ್ವಾ. ಟ್ರಶ್ ಅಂದರೆ ಕಸ. ಟ್ರಶ್ ಅಂದರೆ ಕಸ. ಈಗ ಗುಡ್ ಫಾರ್ ಎನ್ವೈರ್ಮೆಂಟ್, ವಾತಾವರಣಕ್ಕೆ ಒಳ್ಳೆಯದಿರೋದನ್ನು ನಾನು ಹೇಳ್ತೀನಿ. RAIN ರೈನ್, ಮಳೆ ಒಳ್ಳೆಯದಲ್ವಾ. ಫ್ರೆಶ್ ಏರ್, FRESHAIR ಒಳ್ಳೆಯ ಗಾಳಿ, ನಮ್ಮ ಪರಿಸರಕ್ಕೆ ಒಳ್ಳೆಯದು. ಟ್ರೀಸ್, TREES ಟ್ರೀಸ್ ಟ್ರೀಸ್ ಸಹ ಒಳ್ಳೆಯದು. ಬ್ಯಾಡ್ ಫಾರ್ ಎನ್ವೈರ್ಮೆಂಟ್, ವಾತಾವರಣ ಅಥವಾ ನಮ್ಮ ಪರಿಸರಕ್ಕೆ ಒಳ್ಳೆಯದಲ್ಲದು ಟ್ರಶ್, TRASH ಟ್ರಶ್ ಅಂದರೆ ಕಸ. ಬಿಲ್ಡಿಂಗ್ಸ್, BUILDINGS ತುಂಬ ಬಹಳಷ್ಟು ಮನೆಗಳನ್ನು ಅಥವಾ ಕಟ್ಟಡಗಳನ್ನು ಕಟ್ಟಿದ್ರೂ ಸಹ, ಮರಗಿಡಗಳನ್ನು ಕಟ್ ಮಾಡಿ ನಾವು ಕಟ್ಟಡಗಳನ್ನು ಕಟ್ಟಿದ್ರೂ ಸಹ ವಾತಾವರಣಕ್ಕೆ ಅಥವಾ ಪರಿಸರಕ್ಕೆ ಒಳ್ಳೆಯದಲ್ಲ. ಪ್ಲಾಸ್ಟಿಕ್, PLASTIC ಪ್ಲಾಸ್ಟಿಕ್ ಅಂದರೆ ಈಗಾಗಲೇ ಗೊತ್ತಿದೆ, ಕೆಲವರು ಬಳಸ್ತೀರಾ, ಅದು ನಮ್ಮ ವಾತಾವರಣಕ್ಕೆ ಒಳ್ಳೆಯದಲ್ಲ. ವೇಸ್ಟ್, WASTE ಕಸವನ್ನು ಎಲ್ಲೆಲ್ಲಿ ಬಿಸಾಕಿದ್ರೂ ನಮ್ಮ ವಾತಾವರಣಕ್ಕೆ ಒಳ್ಳೆಯದಲ್ಲ. ಉಳಿದಿದ್ದನ್ನು ನೀವು ನಿಮ್ಮಷ್ಟಕ್ಕೆ ಬರೀರಿ. ರೀಡ್ ಆ್ಯಂಡ್ ಎಂಜಾಯ್. ಟೀಚರ್ ರೀಡ್ಸ್ ದ ಲೆಸನ್, ಲಿಸನ್ ವಿತ್ ಯೋರ್ ಬುಕ್ ಕ್ಲೋಸ್. ಟೀಚರ್ ರೀಡ್ಸ್ ಅಗೇನ್, ಲಿಸನ್ ವಿತ್ ಯೋರ್ ಬುಕ್ ಓಪನ್. ಈಗ ನೆಕ್ಸ್ಟ್ ಅವರು ಒಂದು ಪಾಠವನ್ನು ಕೊಟ್ಟಿದ್ದಾರೆ. ಯಾವ ಪಾಠ? ಟ್ರೀ ಆ್ಯಂಡ್ ರಿವರ್. ಈ ಪಾಠವನ್ನು ನಾನು ಫಸ್ಟ್ ಓದ್ತೇನೆ, ನೀವು ಸರಿಯಾಗಿ ಕೇಳಿಸ್ಕೊಳ್ಳೋದು. ಟ್ರೀ ಆ್ಯಂಡ್ ರಿವರ್. ಟ್ರೀ ಅಂದರೆ ಮರ, ರಿವರ್ ಅಂದರೆ ನದಿ. ಪಾಠವನ್ನು ಓದಬೇಕಾದ್ರೆ ನೀವು ನಿಮ್ಮ ಪುಸ್ತಕವನ್ನು ನೋಡೋದು. ಒನ್ ಡೇ ಅ ಟ್ರೀ saw a river. The river was crying. The tree asked the river why it was crying. It wiped its tears and said, "My dear friend, I am going to die very soon. Look at me.
There is no water left in me. People dump in waste. The waste is choking me. I can't live anymore in this condition. But, friends, you look sad. What's the matter? The tree said, Dear river, I'm not fortunate either. I am also in the same state as you are. People cut me down without any mercy. Besides, there is no water for me too. The tree and the river discussed the matter. They decided to find a solution to the problem. They thought of writing a letter to the government. They wrote a letter to the Chief Minister of Karnataka. The letter read like this. ಚೀಫ್ ಮಿನಿಸ್ಟರಿಗೆ ಅವರು ಪತ್ರವನ್ನು ಬರೀತಾರೆ. ಚೀಫ್ ಮಿನಿಸ್ಟರ್ ಅಂದರೆ ಯಾರು? ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ವಾ. ದ ಲೆಟರ್ ರೆಡ್ ಲೈಕ್ ದಿಸ್. ಈ ಪತ್ರ ಹೀಗೆ ಬರೆದಿತ್ತು. ನಾವು ಬೇರೆ ಬೇರೆ ರೀತಿಯ ಪತ್ರವನ್ನು ಬರಿತೀವಲ್ವಾ. ಒಂದು ವೇಳೆ ಶಾಲೆಗೆ ಬರಲಿಲ್ಲ ಆದರೆ ನಾವೇನು ಮಾಡ್ತೀವಿ? ಪತ್ರವನ್ನು ಬರಿತೀವಿ. ಏನು ಪತ್ರ ಅದು? ಲೀವ್ ನೋಟ್ ಅಲ್ವಾ. ಲೀವ್ ನೋಟ್ ಅಂದರೆ ನಮಗೆ ಒಂದು ವೇಳೆ ಹುಷಾರಿಲ್ಲದಿದ್ದರೆ ನಾವು ಶಾಲೆಗೆ ನಮ್ಮ ಮುಖ್ಯ ಶಿಕ್ಷಕರಿಗೆ ಅಥವಾ ತರಗತಿಯ ಶಿಕ್ಷಕರಿಗೆ ರಜಾ ಅರ್ಜಿಯನ್ನು ಬರಿತೀವಲ್ವ, ಅದಕ್ಕೆ ನಾವು ಲೀವ್ ನೋಟ್ ಅಂತೇವೆ. ಅದೇ ರೀತಿ ನಮ್ಮ ತಂದೆ ತಾಯರಿಗೆ ಅಥವಾ ನಮ್ಮ ಬಂಧು ಮಿತ್ರರಿಗೂ ಸಹ ನಾವು ಪತ್ರವನ್ನು ಹಾಕ್ತೇವೆ. ಈಗ ಈ ನದಿ ಮತ್ತು ಮರ ಸೇರಿ ನಮ್ಮ ಮುಖ್ಯಮಂತ್ರಿಗೆ ಒಂದು ಪತ್ರವನ್ನು ಬರೀತಾರೆ. ಅದೇನಂತ ನೋಡಿ. ಯಾವಾಗಲೂ ಪತ್ರ ಬರಿಬೇಕಾದ್ರೆ ಏನು ಮಾಡ್ತಾರೆ? ಪತ್ರದ ಬಲಬದಿಯಲ್ಲಿ ನಾವೇನು ಮಾಡ್ತೀವಿ? ದಿನಾಂಕ ಮತ್ತು ಕೆಳಗಡೆ ಸ್ಥಳವನ್ನು ಬರಿತೀವಿ ಅಲ್ವಾ. ಇಲ್ಲಿ ಮಾರ್ಚ್ 31, 2018 ದಿನಾಂಕವನ್ನು ಅವರು ಹಾಕಿದ್ದಾರೆ. ಈಗ ಟು ಅಂದರೆ ಗೆ. ಯಾರಿಗೆ ನಾವು ಪತ್ರ ಬರಿತೀವಿ ನೋಡಿ, ಅದಕ್ಕೆ TO2 ಅಂದರೆ ಗೆ. ದ ಆನರಬಲ್ ಚೀಫ್ ಮಿನಿಸ್ಟರ್, ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದರೆ ಆನರಬಲ್, ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ಕರ್ನಾಟಕ ಸರ್ಕಾರ ಅಂತ ಬರೆದು ಕೆಳಗಡೆ ಅವ್ರೇನು ಬರೀತಾರೆ? ಡಿಯರ್ ಸರ್, ವಿ ವುಡ್ ಲೈಕ್ ಟು ಡ್ರಾ ಯುವರ್ ಅಟೆನ್ಷನ್ ಟು ದ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್. ಈಗಾಗಲೇ ನಾವು ಎದುರಿಸುತ್ತಿರುವ ಒಂದು ಸಮಸ್ಯೆಯ ಬಗ್ಗೆ ನಿಮಗೆ ತಿಳಿಯಪಡಿಸಬೇಕು. ಬೋತ್ ಆಫ್ ಅಸ್ ಆರ್ ಡೈಯಿಂಗ್ ಫಾರ್ ವಾಂಟ್ ಆಫ್ ವಾಟರ್. ಮರ ಮತ್ತು ನದಿಯಾದ ನಾವಿಬ್ಬರೂ ಸಹ ದಿನ ಏನಕ್ಕಾಗಿ ಸಾಯ್ತಿದ್ದೇವೆ? ನೀರಿಗೋಸ್ಕರ ಸಾಯ್ತಾ ಇದ್ದೇವೆ. ಪೀಪಲ್ ಕಟ್ ಡೌನ್ ದ ಟ್ರೀಸ್. ಜನರು ನಮ್ಮನ್ನು ಕಡಿದು ಹಾಕ್ತಿದ್ದಾರೆ. ಅಂದರೆ ಮರ ಹೇಳ್ತಿದೆ, ಜನರು ನನ್ನನ್ನು ಕಡಿದು ಹಾಕ್ತಿದ್ದಾರೆ. ಆ್ಯಂಡ್ ದೇ ಥ್ರೋ ವೇಸ್ಟ್ ಇನ್ ಟು ರಿವರ್. ಮತ್ತು ಬೇಡವಾದ ತ್ಯಾಜ್ಯ ವಸ್ತುಗಳನ್ನು ಅಥವಾ ಕಸವನ್ನು ತಂದು ನದಿಯಲ್ಲಿ ಹಾಕ್ತಿದ್ದಾರೆ. ವಿಶ್ ಟು ಸ್ಟೇ ಅಲೈವ್. ನಮಗೆ ಬದುಕಲಿಕ್ಕೆ ಆಸೆ ಇದೆ. ವಿ ಹಂಬ್ಲಿ ರಿಕ್ವೆಸ್ಟ್ ಯು ಟು ಸೇವ್ ಅಸ್. ಲೆಟ್ಸ್ ಲರ್ನ್ ದ ಮೀನಿಂಗ್ ಆಫ್ ದ ನ್ಯೂ ವರ್ಡ್ಸ್, ದೆನ್ ವಿ ಶಲ್ ಲರ್ನ್ ದ ಸಮ್ಮರಿ ಆಫ್ ದಿಸ್ ಲೆಸನ್. ಪಾಠದ ವಿವರಣೆಯನ್ನು ತಿಳಿದುಕೊಳ್ಳುವಕ್ಕಿಂತ ಮುಂಚೆ ಹೊಸ ಪದಗಳ ಅರ್ಥಗಳನ್ನು ತಿಳಿದುಕೊಳ್ಳೋಣ. SAW ಸಾ ಅಂದರೆ ನೋಡೋದು. ಕ್ರೈಯಿಂಗ್ CRYING ಕ್ರೈಯಿಂಗ್ ಅಂದರೆ ಅಳುವುದು. ವೈಪ್ಡ್ WIPED ವೈಪ್ಡ್ ಅಂದರೆ ಒರೆಸಿಕೊಳ್ಳುವುದು. DUMP ಡಂಪ್ ಅಂದರೆ ಗುಡ್ಡೆ ಹಾಕು, ಗುಡ್ಡೆ. CHOKING ಚೋಕಿಂಗ್ ಅಂದರೆ ಉಸಿರು ಕಟ್ಟು. CONTITION ಕಂಡೀಷನ್ ಅಂದರೆ ಸ್ಥಿತಿಯಲ್ಲಿ.
ಈ ಸ್ಥಿತಿಯಲ್ಲಿ ಅಂತೀವಲ್ಲ ಕೆಲವೊಮ್ಮೆ, ಹಾಗೆ ಕಂಡೀಷನ್ ಸ್ಥಿತಿಯಲ್ಲಿ. MEATTER ಮ್ಯಾಟರ್, ಮ್ಯಾಟರ್ ಅಂದರೆ ವಿಷಯ. FORTUNATE ಫಾರ್ಚುನೇಟ್, ಫಾರ್ಚುನೇಟ್ ಅಂದರೆ ಅದೃಷ್ಟ. MERCY ಮರ್ಸಿ, ಮರ್ಸಿ ಅಂದರೆ ಕರುಣೆ. DISCUSSED ಡಿಸ್ಕಸ್ಡ್ ಅಂದರೆ ಚರ್ಚೆ. DECIDED ಡಿಸೈಡೆಡ್, ಡಿಸೈಡೆಡ್ ಅಂದರೆ ನಿರ್ಧಾರ, ನಿರ್ಧಾರ ಮಾಡೋದು. SOLUTION ಸೊಲ್ಯೂಷನ್, ಸೊಲ್ಯೂಷನ್ ಅಂದರೆ ಪರಿಹಾರ, ಪರಿಹಾರ. ಈಗ ಫಾರ್ಚುನೇಟ್ ಅಂದರೆ ಅದೃಷ್ಟ, ಇಂಗ್ಲೀಷಲ್ಲಿ ಲಕ್, ಲಕ್ಕಿ. ಹಿಂದ್ಗಡೆ ನೀವು ವರ್ಡ್ಸ್ ಕೊಟ್ಟಿದ್ದಾರೆ, ಪೇಜ್ ನಂಬರ್ 42, ಅದನ್ನು ನೋಡಿ. FORTUNATE ಫಾರ್ಚುನೇಟ್ ಅದೃಷ್ಟ, ಲಕ್ಕಿ. ಆನರೇಬಲ್, HONOURABLE ಆನರೇಬಲ್. ರೆಸ್ಪೆಕ್ಟ್ಫುಲ್, ರೆಸ್ಪೆಕ್ಟ್ಫುಲ್ RESPECTFUL ರೆಸ್ಪೆಕ್ಟ್ಫುಲ್. ಮರ್ಸಿ, MERCY ಮರ್ಸಿ, ಮರ್ಸಿ. ಕೈಂಡ್ ಫೀಲಿಂಗ್ಸ್, ಕೈಂಡ್ ಫೀಲಿಂಗ್ಸ್ ಕರುಣೆ ಇರೋದು, ಕರುಣೆ ಇಲ್ಲದೆ ಇರ್ಬೋದು, ಹಾಗೆ. ALIVE ಅಲೈವ್, ಅಲೈವ್ ಅಂದರೆ ಲಿವಿಂಗ್, LIVING ಲಿವಿಂಗ್. Tree and the river. One day a tree saw a river ಅಂದರೆ ಒಂದಿನ ಒಂದು ಮರ ಒಂದು ನದಿಯನ್ನು ನೋಡುತ್ತಂತೆ. The river was crying, crying means ಅಳುವುದು ಅಲ್ವಾ. ಈ ನದಿ ಏನು ಮಾಡ್ತಿತ್ತಂತೆ, ಅಳ್ತಾ ಇತ್ತಂತೆ. The tree asked the river why it was crying. Tree, ಮರ, asked the river ಈ ನದಿಗೆ ಕೇಳತ್ತಂತೆ ಯಾಕೆ ಇದು ಅಳ್ತಾ ಇದೆ ಅಂತ. ಇಟ್ ವೈಪ್ಡ್ ಇಟ್ಸ್ ಟಿಯರ್ಸ್ ಆ್ಯಂಡ್ ಸೆಡ್ ಈಗ ನದಿ ಕಣ್ಣೀರನ್ನು ಒರೆಸ್ಕೊಂಡು ಹೇಳತ್ತಂತೆ, ಮೈ ಡಿಯರ್ ಫ್ರೆಂಡ್ ನನ್ನ ಆತ್ಮೀಯ ಗೆಳೆಯ, ಐ ಆಮ್ ಗೋಯಿಂಗ್ ಟು ಡೈ ವೆರಿ ಸೂನ್. ಡೈ ಅಂದರೆ ಸಾವು ಅಲ್ವಾ, ಸಾಯುವುದು ಅಥವಾ ಸಾವು, ಮರಣ ಹೊಂದು. ಐ ಆಮ್ ಗೋಯಿಂಗ್ ಟು ಡೈ ವೆರಿ ಸೂನ್ ನಾನು ಬೇಗಲೇ, ಆದಷ್ಟು ಬೇಗ ನಾನು ಮರಣ ಹೊಂದುತ್ತೇನೆ ಅಥವಾ ಸಾಯ್ತೀನಿ ಅಂತ ಹೇಳುತ್ತಂತೆ. ಲುಕ್ ಎಟ್ ಮೀ ದರ್ ಈಸ್ ನೋ ವಾಟರ್ ಲೆಫ್ಟ್ ಇನ್ ಮೀ. ನೋಡು ನನಗೆ, ನದಿ ಹೇಳುತ್ತಂತೆ ನನಗೆ ನೋಡು ಇಲ್ಲಿ ನೀರೇ ಉಳಿದಿಲ್ಲ, ನೀರೇ ಇಲ್ಲ, ನನ್ನಲ್ಲಿ ನೀರಿಲ್ಲ ಅಂತ ಈ ನದಿ ಹೇಳುತ್ತಂತೆ. ಪೀಪಲ್ ಡಂಪ್ ಇನ್ ವೇಸ್ಟ್ ಜನರು ಕಸಕಡ್ಡಿಗಳನ್ನು ತಂದು ನನ್ನಲ್ಲಿ ಹಾಕ್ತಾ ಇದ್ದಾರೆ. ದ ವೇಸ್ಟ್ ಈಸ್ ಚೋಕಿಂಗ್ ಮೀ ಈ ಕಸಕಡ್ಡಿ ಅಥವಾ ಈ ಬೇಡದ ವಸ್ತುಗಳು ನನಗೆ ಉಸಿರಾಡಲಿಕ್ಕೆ ಬಿಡ್ತಿಲ್ಲ. ಐ ಕಾಂಟ್ ಲಿವ್ ಎನಿ ಮೂವ್ ಇನ್ ದಿಸ್ ಕಂಡೀಷನ್ ಈ ಸ್ಥಿತಿಯಲ್ಲಿ ಮತ್ತೆ ನನಗೆ ಬದುಕಲಿಕ್ಕೆ ಆಗಲ್ಲ ಅಂತ ನದಿ ಹೇಳುತ್ತಂತೆ. ಬಟ್ ಫ್ರೆಂಡ್ ಯು ಲುಕ್ ಸ್ಯಾಡ್, ವಾಟ್ಸ್ ದ ಮ್ಯಾಟರ್. ಈಗ ತಿರುಗಿ ಈ ನದಿ ಹೇಳುತ್ತಂತೆ, ಆದರೆ ಗೆಳೆಯ ಅಥವಾ ಗೆಳತಿ ನಿನಗೇನಾಯಿತು, ನೀನು ಸಹ ಬಹಳ ಬೇಸರವಾಗಿ ಕಾಣ್ತಾ ಇದೆಯಾ, ನಿನಗೆ ಯಾಕೆ ಬೇಸರವಾಗಿದೆ ಅಂತ ಕೇಳುತ್ತಂತೆ. ಏನು ವಿಷಯ, ಮ್ಯಾಟರ್ ಅಂದರೆ ಏನು ವಿಷಯ, ನೀವು ಯಾಕೆ ಬೇಜಾರಲ್ಲಿ ಕಾಣ್ತೀರಾ ಅಂತ ನದಿ ಮರಕ್ಕೆ ಕೇಳುತ್ತೆ. ಆಗ ದ ಟ್ರೀ ಸೆಡ್ ಮರ ಹೇಳುತ್ತೆ, ಡಿಯರ್ ರಿವರ್ ನನ್ನ ಆತ್ಮೀಯ ನದಿಯೇ, ಐ ಆಮ್ ನಾಟ್ ಫಾರ್ಚುನೇಟ್ ಈದರ್ ನಾನು ಸಹ ಅದೃಷ್ಟವಂತಳಲ್ಲ. ಐ ಆಮ್ ಆಲ್ಸೋ ಇನ್ ದ ಸೇಮ್ ಸ್ಟೇಟ್ ಆ್ಯಸ್ ಯು ಆರ್ ನೀನಿರುವ ಹಾಗೆಯೇ ನಾನು ಸಹ ನೀನಿರುವ ಪರಿಸ್ಥಿತಿಯಲ್ಲೇ ನಾನು ಇದ್ದೇನೆ. ಐ ಆಮ್ ಆಲ್ಸೋ ಇನ್ ದ ಸೇಮ್ ಸ್ಟೇಟ್ ಆ್ಯಸ್ ಯು ಆರ್ ನೀನಿರುವಂತಹ ಸ್ಥಿತಿಯಲ್ಲಿ ನಾನು ಸಹ ಇದ್ದೀನಿ ಅಂತ ಹೇಳುತ್ತೆ. ಪೀಪಲ್ ಕಟ್ ಮೀ ಡೌನ್ ವಿತೌಟ್ ಎನಿ ಮರ್ಸಿ
ಮರ್ಸಿ ಅಂದರೆ ಕರುಣೆ, ಸ್ವಲ್ಪನೂ ಕರುಣೆ ಇಲ್ದಿದ್ದಂಗೆ ನನ್ನನ್ನು ಕತ್ತರಿಸ್ತಾರೆ ಅಂತ ಮರ ಹೇಳುತ್ತೆ. ಬಿಸೈಡ್ಸ್ ದೆರ್ ಈಸ್ ನೋ ವಾಟರ್ ಫಾರ್ ಮೀ ಟು, ಈಗ ನನಗೂ ಸಹ ನೀರಿಲ್ಲ ಅಂತ ಈ ಮರ ನದಿಗೆ ಹೇಳುತ್ತೆ. ದ ಟ್ರೀ ಆ್ಯಂಡ್ ದ ರಿವರ್ ಡಿಸ್ಕಸ್ಡ್ ದ ಮ್ಯಾಟರ್. ಮ್ಯಾಟರ್ ಅಂದರೆ ವಿಷಯ, ಡಿಸ್ಕಸ್ಡ್ ಅಂದರೆ ಚರ್ಚೆ ಮಾಡೋದಲ್ವಾ. ಟ್ರೀ ಆ್ಯಂಡ್ ದ ರಿವರ್, ಮರ ಮತ್ತು ನದಿ ಸೇರಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತದೆ. ದೇ ಡಿಸೈಡೆಡ್ ಅಂದರೆ ಅದು ನಿರ್ಧಾರ. ಮರ ಮತ್ತು ನದಿ ಸೇರಿಕೊಂಡು ನಿರ್ಧಾರ ಮಾಡುತ್ತೆ ಏನಂತ, ಟು ಫೈಂಡ್ ಅ ಸೊಲ್ಯೂಷನ್ ಟು ದ ಪ್ರಾಬ್ಲಮ್. ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಹುಡುಕಲಿಕ್ಕೆ ಪ್ರಾರಂಭಿಸ್ತಾರೆ. ದಿ ಥಾಟ್ ಆಫ್ ರೈಟಿಂಗ್ ಅ ಲೆಟರ್ ಟು ದ ಗೌರ್ಮೆಂಟ್. ರೈಟಿಂಗ್ ಲೆಟರ್ ಅಂದರೆ ಪತ್ರ. ಅವ್ರು ಏನು ಯೋಚಿಸ್ತಾರೆ, ಇಬ್ಬರು ಸೇರಿಬಿಟ್ಟು ನಾವೊಂದು ಪತ್ರವನ್ನು ಸರ್ಕಾರಕ್ಕೆ ಬರೆಯೋಣ ಅಂತ ನಿರ್ಧಾರ ಮಾಡ್ತಾರೆ. ದಿ ರೂಟ್ ಅ ಲೆಟರ್. ಅವ್ರೇನು ಬರೀತಾರೆ, ಒಂದು ಪತ್ರವನ್ನು ಬರೀತಾರೆ. ಟು ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ದ ಲೆಟರ್ ರೆಡ್ ಲೈಕ್ ದಿಸ್. ಅವ್ರೇನು ಮಾಡ್ತಾರೆ, ಯಾರಿಗೆ, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂದರೆ ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರಿಗೆ ಪತ್ರವನ್ನು ಬರೀತಾರೆ.